ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮಾರ್ನಿಂಗ್ ಎದ್ದರೆ ತಿಂಡಿಗೆ ಏನು ಮಾಡೋದು ಅನ್ನೋದೇ ಪ್ರಾಬ್ಲಮ್ ಅಲ್ವಾ. ಸೊ ಇವತ್ತು ಹಾಗಾಗಿ ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊದಲಿಗೆ ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ನೀವು ಬಿಸಿನೀರು ಸ್ವಲ್ಪ ಬೆಚ್ಚಗಿರೋ ಬಿಸಿನೀರಲ್ಲಿ ಕಲಸಿದ್ರೆ ಇನ್ನು ತುಂಬ ಚೆನ್ನಾಗಿ ಅದು ಸಾಫ್ಟ್ ಆಗುತ್ತೆ ಚಪಾತಿ. ಸೊ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇವಾಗ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಪಾತಿ. ಅದಕ್ಕೆ ಆಲ್ಮೋಸ್ಟ್ ಚಪಾತಿ ರೊಟ್ಟಿ ಇಂಥವೆಲ್ಲ ಟೈಮ್ ಹಿಡಿಯುತ್ತೆ ಅಲ್ಲ ತಿಂಡಿ ಮಾಡಲಿಕ್ಕೆ. ಏನು ಮಾಡೋದು, ಹೆಣ್ಮಕ್ಳು ಡ್ಯೂಟಿನೇ ಅದು. ಸೊ ಮಾಡಲೇಬೇಕು. ಅದು ವಿಡಿಯೋ ಕ್ಯಾಪ್ಚರ್ ಆಗ್ತಿದೆಯಾ ಇಲ್ವಾ ಅಂತ ನೋಡ್ತಾ ಇದ್ದೆ. ಒಂದೊಂದ್ಸಲಿ ನನ್ನ ಫೋನಲ್ಲಿ ಹಂಗೆ ಸ್ಟಾಪ್ ಆಗಿಬಿಡುತ್ತೆ, ಹಾಗಾಗಿ ಚೆಕ್ ಮಾಡ್ಕೊತಾ ಇದ್ದೆ. ಸೊ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಗಟ್ಟಿನೂ ಬೇಡ, ತುಂಬ ಏನೂ ಬೇಡ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಬೇಕು. ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಏನೋ ಮಾತಾಡ್ತಾ ಇದ್ದೀನಿ, ಬಟ್ ಏನು ಮಾತಾಡಿದ್ದೀನಿ ಅನ್ನೋದು ನೆನಪಾಗ್ತಿಲ್ಲ. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ಸೌಂಡ್ ಜಾಸ್ತಿ ಇತ್ತು ಹಾಗಾಗಿ. ಸೊ ಈ ರೀತಿ ಅದಕ್ಕೆ ಕಲಿಸ್ಕೊಳ್ಳೋಣ. ಇದನ್ನು ಒಂದು 10 ನಿಮಿಷ ಕಲಸಿಟ್ಟು ಒಂದು ಹಾಫ್ ಆನ್ ಅವರೇ ಬಿಟ್ಟು ಈ ರೀತಿ ಲಟ್ಟಿಸ್ಕೊಳ್ಳೋಣ. ನನಗೆ ಈ ರೀತಿಯೇ ಲಟ್ಟಿಸ್ಕೊಳ್ಳೋದೇ ಈಸಿ. ಸೊ ಎಲ್ಲ ಫ್ರೆಶ್ ಮನೇಲೆಲ್ಲ ಒತ್ತುತ್ತಾರೆ, ಬಟ್ ನಂಗೆ ಅದು ಇಷ್ಟ ಆಗಲ್ಲ. ಹೀಗೆ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಈ ರೀತಿ ತೆಳ್ಳಗೆ ಹತ್ಕೊಂಡು. ಸೊ ನನಗೆ ಹಿಂಗೆ ಮಾಡಿ ಅಭ್ಯಾಸ ಇರೋದ್ರಿಂದ ನಾನು ಹೀಗೆ ಯಾವಾಗಲೂ ಮಾಡೋದು ಹೀಗೇನೆ. ಸೊ ಇನ್ನೊಂದು ಹಾಕ್ಕೊಂಬಿಡೋಣ. ಹಾಕ್ಕೊಂಡು ತವ ಕಾದಿದೆ ಇವಾಗ. ನೀಟಾಗಿ ಬೇಯಿಸ್ಕೊಳ್ಳೋಣ. ತುಂಬ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ.
ನಾವೇನು ಕ್ಯಾಬೇಜ್ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ನೀಟಾಗಿ ತೊಳ್ಕೊಳ್ಳೋಣ. ನೀಟಾಗಿ ವಾಶ್ ಮಾಡಿ ಇವಾಗ ಎಣ್ಣೆಲಿ ಫ್ರೈ ಆಗಿರೋವಂಥ ಅದಕ್ಕೆ ಇವಾಗ ಕ್ಯಾಬೇಜನ್ನು ಕಟ್ ಮಾಡಿ ನೀಟಾಗಿ ತೊಳೆದಿಟ್ಕೊಂಡಿರೋಂಥದ್ದನ್ನ ಹಾಕ್ಕೊಳ್ಳೋಣ. ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ ನರ್ವಸ್ ಆಗ್ತೀನಿ, ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನೀಟಾಗಿ ಎಲ್ಲ ವಾಶ್ ಮಾಡಿ ಹಾಕ್ಕೊಳ್ಳೋಣ. ಇವಾಗ ನೋಡಿ ಎಷ್ಟು ಬೆಂದಿದೆ. ಇವಾಗ ಕಲ್ಲುಪ್ಪು ಹಾಕ್ಕೊಳ್ಳೋಣ. ಕಲ್ಲುಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳೋಣ. ಜಾಸ್ತಿ ಹಾಕ್ಕೋಬೇಡಿ, ಲೈಟಾಗಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡಿ ಈ ರೀತಿ ಆಗಿದೆ. ಕ್ಯಾಬೇಜ್ ಪಲ್ಯ ರೆಡಿ ಆಗಿದೆ ಸಿಂಪಲ್ಲಾಗಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.